ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಸಿಹಿ ಗೆಣಸನ್ನು ತಿನ್ನುವ ಹಾಗಿಲ್ಲ? ಆಪ್ಷನ್ಸ್: ಎ ಮೂತ್ರಪಿಂಡ, ಬಿ ಹೃದ್ರೋಗ, ಸಿ BP, ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡ. ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲುತ್ತಿರುವವರು ಸಿಹಿ ಗೆಣಸನ್ನು ತಿನ್ನುವಂತಿಲ್ಲ. ಸಿಹಿ ಆಲೂಗಡ್ಡೆ ಆಕ್ಸಲೇಟ್ಗಳನ್ನು ಹೊಂದಿರುತ್ತದೆ. ಇದು ಕ್ಯಾಲ್ಸಿಯಂ ಮತ್ತು ಇತರ ಖನಿಜಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಈ ಕಾರಣದಿಂದಾಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ಮೂತ್ರಪಿಂಡದ ಕಲ್ಲುಗಳ ಅಪಾಯವು ಹೆಚ್ಚಾಗುತ್ತದೆ. ನೀವು ಈಗಾಗಲೇ ಪೊಟ್ಯಾಷಿಯಂ ಮಟ್ಟವನ್ನು ಹೆಚ್ಚಿಸಲು ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಸಿಹಿ ಗೆಣಸನ್ನು ಸೇವಿಸಬೇಡಿ. ಇದು ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತದೆ. ಹಾಗಾಗಿ ಸಿಹಿ ಗೆಣಸು ದೇಹದಲ್ಲಿ ಪೊಟ್ಯಾಷಿಯಂ ಮಟ್ಟವನ್ನು ಗಣನೀಯವಾಗಿ ಹೆಚ್ಚಿಸಬಹುದು. ಇನ್ನು ಜೀರ್ಣಕ್ರಿಯೆ ಸಮಸ್ಯೆ ಇರುವವರು ಸಹ ಸಿಹಿಗೆಣಸನ್ನು ತಿನ್ನಬಾರದು. ಇದು ಉತ್ತಮ ಪ್ರಮಾಣದ ಫೈಬರ್ ಅನ್ನು ಹೊಂದಿರುತ್ತದೆ. ಹಾಗಾಗಿ ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು. ಆದರೆ ಹೆಚ್ಚು ಫೈಬರ್ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಇದರಿಂದಾಗಿ ಜೀರ್ಣಕಾರಿ ಸಮಸ್ಯೆ ಇರುವವರು ಕೂಡ ಸಿಹಿಗೆಣಸನ್ನು ತಿನ್ನುವುದು ಒಳ್ಳೆಯದಲ್ಲ. ಎರಡನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರು ಯಾರು? ಆಪ್ಷನ್ಸ್: ಎ ಕುವೆಂಪು, ಬಿ ಜಿ ಶಂಕರ್, ಸಿ ಆಶಾಪೂರ್ಣ ದೇವಿ, ಡಿ ಗುಲ್ಜರ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಿ ಶಂಕರ್. 1944ರಲ್ಲಿ ಸ್ಥಾಪನೆಯಾದ ಭಾರತೀಯ ಜ್ಞಾನಪೀಠ ಸಂಶೋಧನೆ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಸ್ಥಾಪಕರು. ಅವರು ಭಾರತೀಯ ಬರಹಗಾರರ ಅತ್ಯುತ್ತಮ ಕೊಡುಗೆಗಳನ್ನು ಗುರುತಿಸುವ ಮತ್ತು ಆಚರಿಸುವ ಪ್ರಶಸ್ತಿಯನ್ನು ಸ್ಥಾಪಿಸಲು ಬಯಸಿದ್ದರು. ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು 1965ರಲ್ಲಿ ಜಿ ಶಂಕರ್ ಕುರುಪ್ ಅವರಿಗೆ ನೀಡಲಾಯಿತು. ಇದು ಅವರ ಮಲಯಾಳಂನ ಒಡಜುಕ್ಕಲ್ ಎಂಬ ಕವನ ಸಂಕಲನಕ್ಕಾಗಿ ದೊರೆತಿದೆ. ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯು ಭಾರತದ ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಉಲ್ಲೇಖವಾಗಿರುವ ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ರಚಿಸಿದ ಭಾರತೀಯ ನಾಗರಿಕನಿಗೆ ಲಭಿಸುತ್ತದೆ. ಮೂರನೇ ಪ್ರಶ್ನೆ, ಮೈಗ್ರೇನ್ ಅಥವಾ ತಲೆನೋವಿನ ಸಮಸ್ಯೆ ಇರುವವರು ತಪ್ಪಿಯೂ ಯಾವ ಡ್ರೈ ಫ್ರೂಟ್ಸ್ ಅನ್ನು ಸೇವಿಸಬಾರದು? ಆಪ್ಷನ್ಸ್: ಎ ಗೋಡಂಬಿ, ಬಿ ವಾಲ್ನಟ್ಸ್, ಸಿ ಬಾದಾಮಿ, ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾದಾಮಿ. ಬಾದಾಮಿ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವು ಆರೋಗ್ಯ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು. ವೈದ್ಯಕೀಯ ತಜ್ಞರ ಪ್ರಕಾರ ಮೈಗ್ರೇನ್ ಇರುವವರು ಬಾದಾಮಿ ತಿನ್ನುವುದನ್ನು ತಪ್ಪಿಸುವುದು ಉತ್ತಮ. ಬಾದಾಮಿಯಲ್ಲಿ ವಿಟಮಿನ್ ಇ ಹೇರಳವಾಗಿರುವುದರಿಂದ ತಲೆನೋವು ಇರುವಾಗ ತಿಂದರೆ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುತ್ತದೆ. ಮೈಗ್ರೇನ್ ಅನುಭವಿಸುವ ಜನರು ತಲೆ ತಿರುಗುವಿಕೆ, ವಾಕರಿಕೆ ಮತ್ತು ವಾಂತಿಯಂತಹ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅಧಿಕ ರಕ್ತದೊತ್ತಡ ಹೊಂದಿರುವ ಜನರು ಬಾದಾಮಿಯನ್ನು ಸೀಮಿತ ರೀತಿಯಲ್ಲಿ ತಿನ್ನುವುದು ಉತ್ತಮ. ಹೆಚ್ಚಿನ ಮೆಗ್ನೀಷಿಯಂ ಅಂಶದಿಂದಾಗಿ ಇದು ಅಧಿಕ ರಕ್ತದೊತ್ತಡದ ಅಪಾಯವನ್ನು ಹೆಚ್ಚಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಹೆಚ್ಚಾಗಿ ಮಹಿಳೆಯರನ್ನು ಕಾಡುವ ಬಂಗು ಯಾವ ಕಾರಣದಿಂದ ಬರುತ್ತದೆ? ಆಪ್ಷನ್ಸ್: ಎ ಸೂರ್ಯಕಿರಣ, ಬಿ ಆನುವಂಶಿಕ, ಸಿ ಋತುಬಂಧ, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಂಗು ಎನ್ನುವುದು ಚರ್ಮದ ಬಣ್ಣಕ್ಕೆ ಕಾರಣವಾದ ವರ್ಣದ್ರವ್ಯವಾದ ಮೆಲನಿನ್ ಅತಿಯಾದ ಉತ್ಪಾದನೆಯಿಂದ ಚರ್ಮವು ಕಪ್ಪಾಗುವುದನ್ನು ಸೂಚಿಸುತ್ತದೆ. ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣವು ಮೆಲನೋಸೈಟ್ಗಳನ್ನು ಉತ್ತೇಜಿಸುತ್ತದೆ. ಮೆಲನಿನ್ ಉತ್ಪಾದಿಸುವ ಜೀವಕೋಶಗಳು ಮೆಲನಿನ್ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ನಂತರದ ಚರ್ಮವು ಕಪ್ಪಾಗಲು ಕಾರಣವಾಗುತ್ತದೆ. ಈ ರೀತಿಯ ಹೈಪರ್ ಪಿಗ್ಮೆಂಟೇಷನ್ ಅನ್ನು ಹೆಚ್ಚಾಗಿ ಸನ್ ಸ್ಪಾಟ್ಗಳು, ಏಜ್ ಸ್ಪಾಟ್ಗಳು ಅಥವಾ ಸೌರ ಲೆಂಟಿಜನ್ಗಳು ಎಂದು ಕರೆಯಲಾಗುತ್ತದೆ. ಇದು ಹಾರ್ಮೋನ್ಗಳ ಏರಿಳಿತದಿಂದಲೂ ಸಹ ಬರಬಹುದು. ವಿಶೇಷವಾಗಿ ಗರ್ಭಾವಸ್ಥೆಯಲ್ಲಿ ಋತುಬಂಧ ಅಥವಾ ಹಾರ್ಮೋನ್ ಗರ್ಭನಿರೋಧಕಗಳನ್ನು ತೆಗೆದುಕೊಳ್ಳುವಾಗ ಮೆಲನಿನ್ ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಇದು ಮೆಲಸ್ಮಾ ಅಥವಾ ಗರ್ಭಧಾರಣೆಯ ಮುಖವಾಡ ಎಂದು ಕರೆಯಲ್ಪಡುವ ಬಂಗುವಿಗೆ ಕಾರಣವಾಗುತ್ತದೆ. ಇನ್ನು ಕೆಲವು ವ್ಯಕ್ತಿಗಳು ಆನುವಂಶಿಕತೆಯಿಂದಲೂ ಬಂಗುವಿನ ಸಮಸ್ಯೆ ಉಂಟಾಗಬಹುದು. ಐದನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಂಬಳ ಪಡೆಯುವ ಭಾರತೀಯ ಯಾರು? ಆಪ್ಷನ್ಸ್: ಎ ಜಗದೀಪ್ ಸಿಂಗ್, ಬಿ ಕಾರ್ತಿಕೇಯನ್, ಸಿ ಥಾಮಸ್ ಕುರಿಯನ್, ಡಿ ನಿಕೇಶ್ ಅರೋರಾ.
ಸರಿಯಾದ ಉತ್ತರ ಆಪ್ಷನ್ ಎ ಜಗದೀಪ್ ಸಿಂಗ್. ಇಂದಿನ ದಿನಮಾನದಲ್ಲಿ ಜಾಬ್ ಬದಲಿಸುವುದೇ ಕಷ್ಟದ ಕೆಲಸ, ಅದರಲ್ಲೂ ಅತಿ ಹೆಚ್ಚು ಸಂಬಳ ಪಡೆಯುವುದಂತೂ ಈಗಿನ ಕಾಲದಲ್ಲಿ ಆಗದ ಕೆಲಸ. ಆದರೆ ಇದೆಲ್ಲದರ ನಡುವೆ ನಮ್ಮ ಹೆಮ್ಮೆಯ ಭಾರತೀಯ ಜಗದೀಪ್ ಸಿಂಗ್ ದಿನಕ್ಕೆ 48 ಕೋಟಿ ರೂಪಾಯಿ ಸಂಬಳ ಪಡೆದು ವಿಶ್ವದ ಅತ್ಯಂತ ಹೆಚ್ಚು ಸಂಬಳ ಪಡೆಯುವ ಉದ್ಯೋಗಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಇವರು ಪಡೆಯುತ್ತಿರುವ ಸಂಬಳ ಒಂದಲ್ಲ ಎರಡಲ್ಲ, ವರ್ಷಕ್ಕೆ 17,500 ಕೋಟಿ ರೂಪಾಯಿ. ಇವರ ಈ ಸಾಧನೆ ಜಾಗತಿಕವಾಗಿ ಭಾರತೀಯರ ಪ್ರಭಾವ ಯಾವ ಮಟ್ಟಿಗೆ ಉದಯವಾಗುತ್ತಿದೆ ಎಂಬುದರ ಒಂದು ನಿದರ್ಶನ ಎಂದು ಹೇಳಲಾಗುತ್ತದೆ. 6ನೇ ಪ್ರಶ್ನೆ, ಯಾವುದನ್ನು ಚರ್ಮಕ್ಕೆ ಹಚ್ಚುವುದರಿಂದ ಸ್ತನಪಾನಕ್ಕೆ ಸಂಬಂಧಿಸಿದ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಎದೆಹಾಲು, ಬಿ ಬೆಣ್ಣೆ, ಸಿ ಪುದೀನ, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪುದೀನ. ಸ್ತನ್ಯಪಾನ ಮಾಡುವ ತಾಯಂದಿರು ಸಾಮಾನ್ಯವಾಗಿ ನೋಯುತ್ತಿರುವ ಮತ್ತು ಒಡೆದ ಮೊಲೆತೊಟ್ಟುಗಳನ್ನು ಅನುಭವಿಸುತ್ತಾರೆ. ಇದು ಸ್ತನ್ಯಪಾನವನ್ನು ನೋವಿನಿಂದ ಮತ್ತು ಕಷ್ಟಕರವಾಗಿಸುತ್ತದೆ. ಪುದೀನವನ್ನು ಚರ್ಮಕ್ಕೆ ಅನ್ವಯಿಸುವುದರಿಂದ ಸ್ತನ್ಯಪಾನಕ್ಕೆ ಸಂಬಂಧಿಸಿದ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಹಾಲುಣಿಸುವ ತಾಯಂದಿರು ಪ್ರತಿ ಆಹಾರದ ನಂತರ ಮೊಲೆತೊಟ್ಟುಗಳ ಸುತ್ತಲಿನ ಪ್ರದೇಶಕ್ಕೆ ಪುದೀನವನ್ನು ಅನ್ವಯಿಸುವುದರಿಂದ ಅದರ ಸಾರಭೂತ ತೈಲವನ್ನು ಸ್ವಂತವಾಗಿ ಅಥವಾ ಜೆಲ್ ಅಥವಾ ನೀರಿನೊಂದಿಗೆ ಬೆರೆಸಿ ಹಚ್ಚುವುದರಿಂದ ಈ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು. 7ನೇ ಪ್ರಶ್ನೆ, ನಕಾರಾತ್ಮಕ ಪ್ರಭಾವಗಳಿಂದ ದೂರವಿರಲು ಯಾವುದನ್ನು ಧರಿಸಬಹುದು? ಆಪ್ಷನ್ಸ್ ಎ ಸ್ಫಟಿಕ, ಬಿ ರುದ್ರಾಕ್ಷಿ, ಸಿ ಕರುಂಗಾಲಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಕರುಂಗಾಲಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾರು ಬೇಕಾದರೂ ಕರುಂಗಾಲಿ ಮಾಲೆಯನ್ನು ಧರಿಸಬಹುದು. ಮಂಗಳ ಬಾಧೆ ಇರುವವರು ಇದನ್ನು ಧರಿಸಿದರೆ ಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆಯಾಗುತ್ತವೆ. ಉತ್ತಮ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ತಮ್ಮ ನೆನಪಿನ ಶಕ್ತಿ ಮತ್ತು ಬೌದ್ಧಿಕ ಶಕ್ತಿಯನ್ನು ಸುಧಾರಿಸಲು ಶುದ್ಧ ಕರುಂಗಾಲಿ ಉತ್ಪನ್ನಗಳನ್ನು ಬಳಸಬಹುದು. ವ್ಯಾಪಾರ ಜನರು ತಮ್ಮ ಸೈಟ್ಗಳಲ್ಲಿ ಕರುಂಗಾಲಿ ಉತ್ಪನ್ನಗಳನ್ನು ಗಮನಾರ್ಹ ಅಭಿವೃದ್ಧಿಯನ್ನು ನೋಡಲು ಮತ್ತು ನಂಬಲಾಗದ ಲಾಭವನ್ನು ಪಡೆದುಕೊಳ್ಳಲು ಬಳಸಬಹುದು. ಯಾವುದೇ ಕರುಂಗಾಲಿ ಉತ್ಪನ್ನವನ್ನು ನೇರವಾಗಿ ಧರಿಸುವ ಮೊದಲು ಕರುಂಗಾಲಿ ಮಾಲೆಯನ್ನು 24 ಗಂಟೆಗಳ ಕಾಲ ಸರಳ ನೀರಿನಲ್ಲಿ ನೆನೆಸಿಡಿ. ನಂತರ ಹಾಲು ಮತ್ತು ಮೊಸರಿನಲ್ಲಿ 24 ಗಂಟೆಗಳ ಕಾಲ ನೆನೆಸಿಡಿ. ಕರುಂಗಾಲಿ ಮಾಲೆ ಅಥವಾ ಯಾವುದೇ ಕರುಂಗಾಲಿ ಉತ್ಪನ್ನವನ್ನು ಸುಬ್ರಹ್ಮಣ್ಯ ಅಥವಾ ವಾರಾಹಿ ಅಮ್ಮನ ಪಾದದ ಕೆಳಗೆ ಇರಿಸಿ ಧರಿಸಲು ಅತ್ಯಂತ ಮಂಗಳಕರ ದಿನವಾದ ಮಂಗಳವಾರದಂದು ಧರಿಸಿ. ದುಷ್ಟ ಕಣ್ಣುಗಳು, ವಾಮಾಚಾರ ಮತ್ತು ಇತರ ದುಷ್ಟ ಶಕ್ತಿಗಳಿಂದ ಬಳಲುತ್ತಿರುವ ಜನರು ನಕಾರಾತ್ಮಕ ಪ್ರಭಾವಗಳಿಂದ ದೂರವಿರಲು ಈ ಮಾಲೆಯನ್ನು ಧರಿಸಬಹುದು. 8ನೇ ಪ್ರಶ್ನೆ, ಭಾರತದ ಬರ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕೆ ವಾಸುದೇವನ್, ಬಿ ಸಲೀಂ ಅಲಿ, ಸಿ ಅಮೃತ, ಡಿ ಇಮ್ರೋಜ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಲೀಂ ಅಲಿ. ಸಲೀಂ ಮೊಯಿಜುದ್ದೀನ್ ಅಬ್ದುಲ್ ಅಲಿ ಅವರನ್ನು ಭಾರತದ ಬರ್ಡ್ ಮ್ಯಾನ್ ಎಂದು ಕರೆಯಲಾಗುತ್ತದೆ. ಅವರು ನೈಸರ್ಗಿಕವಾದಿ ಮತ್ತು ಪಕ್ಷಿ ಶಾಸ್ತ್ರಜ್ಞರಾಗಿದ್ದರು. ಅವರು ಭಾರತದಲ್ಲಿ ಪಕ್ಷಿಗಳ ಅಧ್ಯಯನಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ 1896ರ ನವೆಂಬರ್ 12ರಂದು ಜನಿಸಿದ ಸಲೀಂ ಅಲಿ ಅವರ ಜೀವನ ಮತ್ತು ಕೆಲಸವು ಪ್ರಕೃತಿ ಪ್ರೇಮಿಗಳು ಮತ್ತು ಪಕ್ಷಿ ವೀಕ್ಷಕರ ಪೀಳಿಗೆಗೆ ಸ್ಫೂರ್ತಿ ನೀಡಿತು. 9ನೇ ಪ್ರಶ್ನೆ, ಯಾವ ರಾಶಿಯವರು ತಪ್ಪಿಯೂ ಬೆಳ್ಳಿಯನ್ನು ಧರಿಸಬಾರದು? ಆಪ್ಷನ್ಸ್ ಎ ವೃಷಭ, ಬಿ ಮಿಥುನ, ಸಿ ಕುಂಭ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳ್ಳಿಯ ಆಭರಣಗಳನ್ನು ಧರಿಸುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯವರು ಬೆಳ್ಳಿ ಧರಿಸಲೇಬಾರದು. ಬೆಳ್ಳಿಯು ಚಂದ್ರನೊಂದಿಗೆ ಸಂಬಂಧ ಹೊಂದಿದೆ. ಇದು ಮನಸ್ಸು ಮತ್ತು ಭಾವನೆಗಳಿಗೆ ಕಾರಣವಾದ ಲೋಹವೆಂದು ಪರಿಗಣಿಸಲಾಗಿದೆ. ಯಾರ ಜಾತಕದಲ್ಲಿ ಚಂದ್ರನು 12ನೇ ಅಥವಾ 10ನೇ ಮನೆಯಲ್ಲಿ ಇದ್ದಾನೋ ಅವರು ಬೆಳ್ಳಿಯ ಆಭರಣಗಳನ್ನು ಧರಿಸಬಾರದು. ಕೆಲವರು ತುಂಬ ಭಾವುಕರಾಗಿರುತ್ತಾರೆ ಅಥವಾ ತುಂಬ ಕೋಪಗೊಂಡಿರುತ್ತಾರೆ. ಅಂತಹವರು ಸಹ ಬೆಳ್ಳಿಯ ಆಭರಣಗಳನ್ನು ಧರಿಸಬಾರದು. ಇನ್ನು ವೃಷಭ, ಮಿಥುನ, ಕನ್ಯಾ, ಮಕರ, ಕುಂಭ ರಾಶಿಯವರು ಕೂಡ ಬೆಳ್ಳಿಯ ಆಭರಣಗಳನ್ನು ಧರಿಸುವುದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಒಳ್ಳೆಯದಲ್ಲ. ಜಾತಕದಲ್ಲಿ ಶುಕ್ರ, ಬುಧ ಮತ್ತು ಶನಿಗಳ ಪ್ರಭಾವವಿರುವ ಜನರು ಬೆಳ್ಳಿಯ ಆಭರಣಗಳನ್ನು ಧರಿಸುವುದನ್ನು ತಪ್ಪಿಸಬೇಕು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.